ಎಚ್ಪಿಎಸ್ ಶಾಲೆಯಲ್ಲಿ ಕೊಣ್ಣೂರು ಕ್ಲಸ್ಟರ್ ಪಟ್ಟದ ಪ್ರತಿಭಾ ಕಾರಂಜಿ ನಡೆಯಿತು. ಕಾರ್ಯಕ್ರಮದ ಮುಖ್ಯ ಗುರುಗಳು ಅತಿಥಿಗಳಾಗಿ ಕ್ಷೇತ್ರದ ಸಮನ್ವಯಾಧಿಕಾರಿಗಳಾದ ಯುಬಿ ಧರಿಕಾರ್ ಸಸಿಗೆ ನೀರುಣಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸುವುದು ಪ್ರತಿಭಾ ಕಾರಂಜಿಯ ಮುಖ್ಯ ಉದ್ದೇಶವಾಗಿದೆ ಹಾಗೂ ಎಲ್ಲ ಮಕ್ಕಳು ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಿ ಎಂದು ಹೇಳಿದರು. ಕೊಣ್ಣೂರಿನ ಕ್ಲಸ್ಟರ್ನ ಸಿಆರ್ಪಿ ಶ್ರೀ ಎಸ್ ಯಾಳವಾರ ಅವರು ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ಮಾತನಾಡಿ ಪ್ರತಿಭಾ ಕಾರಂಜಿಯ ಉದ್ದೇಶವನ್ನು ಕುರಿತು ಮಾತನಾಡಿದರು. ಮರಗಳನ್ನು ಬೆಳೆಸಬೇಕು, ಗಿಡಗಳನ್ನು ಬೆಳೆಸಬೇಕು ಅಂತಕ್ಕಂಥ ಪರಿಕಲ್ಪನೆ ನಾವು ಮಕ್ಕಳಿಗೆ ಮಾಡಬೇಕಾಗಿದೆ. ಕಾರಣ ಇಷ್ಟೇ, ಯಾಕೆ ನಾವೆಲ್ಲ ಒಂದು ಮಾರ್ಗಡಿಯಲ್ಲಿ ಎಷ್ಟೋ ವಿದ್ಯಾರ್ಥಿಗಳು, ಶಿಕ್ಷಕರು, ಪಾಲಕರು ನಾವೆಲ್ಲ ಆಶ್ರಯ ಪಡಿತಾ ಇದ್ದೀವಿ. ಓಪನ್ ಥಿಯೇಟರ್ನಲ್ಲಿ ಅದಕ್ಕೆ ಮರ ಇದ್ರೆ ಎಷ್ಟು ಅನುಕೂಲ ಆಗ್ತಿರಲಿಕ್ಕೆ ಒಂದು ಉದಾಹರಣೆ, ಅದೆಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಗಿ ಊರಿನೆಲ್ಲ ಪ್ರಮುಖರಿದ್ದಿದ್ರಿ. ಊರಿನಲ್ಲಿ ಪ್ರತಿಯೊಂದು ಮನೆಗೊಂದು ಮರ ಬೆಳೆಸ್ರಿ, ಊರಿಗೊಂದು ಎಮ್ಮೆ ಬೆಳೆಸ್ರಿ. ಹಾಗಾಗಿ ಆ ಊರು ಏನಾಗ್ತಿರ್ತಕ್ಕಂದ್ರೆ ಬಹಳಷ್ಟು ಹಸಿರುಮಯವಾಗಿ ಈಗ ವಾತಾವರಣ ಚಲೋ ಸಿಕ್ತು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಮಧ್ಯದಲ್ಲಿ ಸಮಾನ ಸಂಪನ್ಮೂಲ ಕೇಂದ್ರ ಕೊಣ್ಣೂರು ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಪ್ಪಳದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಕೊಣ್ಣೂರು ಕೃಷಿ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕೇಂದ್ರದ ರಾಜ್ಯಗಳಿಗೆ ಹೇಳಿದೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಸರ್ವ ಸದಸ್ಯರೇ, ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ವೇದಮೂರ್ತಿ ಚೆನ್ನಮಲ್ಲಯ್ಯ ಹಿರೇಮಠ ವಹಿಸಿದ್ದರು. ಅಧ್ಯಕ್ಷತೆಯನ್ನು ಎಸ್ಡಿಎಸ್ಸಿ ಅಧ್ಯಕ್ಷರಾದ ಶ್ರೀ ಆರ್.ಎಸ್. ಪಾಟೀಲ್ ವಹಿಸಿದ್ದರು. ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ನೀಲಮ್ಮ ಬಿರಾದಾರ್, ಜಗನ್ನಾಥ್ ಜೋಶಿ ಹಾದಿಮನಿ, ಕಾರ್ಯದರ್ಶಿಗಳಾಗಿ ಎಚ್.ಎ. ಬಿರಾದಾರ್ ಸಿದ್ದೇಗೌಡರು ಹಾಗೂ ಹೀಗೆ ಹಲವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಲಕ್ಷ್ಮಣ್ ಖಲಾಲ್, RJ32 ನ್ಯೂಸ್, ತಾಳಿಕೋಟೆ.